ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ರೇವ್ಸ್ ಕಿಚನ್. ನಿನ್ನೆಯ ರೆಸಿಪಿಯಲ್ಲಿ ನಾನು ಹೇಳಿದಾಗೆ ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಆಲೂಗೆಡ್ಡೆ ಬದನೆಕಾಯಿ ಪಲ್ಯ. ಇದೊಂದು ಪಲ್ಯ ಇದ್ಬಿಟ್ರೆ ಸಾಕು, ಅನ್ನ ರಸಮ್ಮು ಈ ರೀತಿ ಬರೀ ಅನ್ನಕ್ಕೂ ಕೂಡ ನಂಚ್ಕೊಂಡು ತಿನ್ಬೋದು. ಅಷ್ಟು ಒಳ್ಳೆ ರೆಸಿಪಿ ಇದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ನಿನ್ನೆ ತೋರಿಸಿರುವಂತಹ ಪೆಸರು ಪಪ್ಪು, ಹಸಿರು ಕಾಳು ಪಪ್ಪು, ಅದು ಕೂಡ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್. ಹಾಗೂ ನೀವು ಸೊಪ್ಪನ್ನು ಸಾಂಬಾರು ಮಾಡ್ತೀವಲ್ಲ, ಮಸ್ಸೊಪ್ಪು, ಅದಕ್ಕೂ ಕೂಡ ಬೆಸ್ಟ್ ಕಾಂಬಿನೇಷನ್. ಅದು ಇಲ್ಲಾಂದರೆ ರಸಮ್ ರೈಸ್ಗೂ ಕೂಡ ತಿನ್ಬೋದು, ಇಲ್ಲ ಪ್ಲೈನ್ ರೈಸ್ಗೂ ಕೂಡ ನಾವು ತಿನ್ಬೋದು. ಅಷ್ಟು ಒಳ್ಳೆ ಕಾಂಬಿನೇಷನ್ ಇದು. ಬನ್ನಿ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ನೋಡ್ಕೊಂಡು ಬರೋಣ. ಮೊದಲಿಗೆ ಇಲ್ಲಿ ಅರ್ಧ kg ಆಗುವಷ್ಟು ನಾನು ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಈ ರೀತಿ ಕಟ್ ಮಾಡಿ ಇಟ್ಕೋಬೇಕು. ತುಂಬ ದಪ್ಪನೂ ಇರಬಾರ್ದು, ತುಂಬ ಸಣ್ಣನೂ ಇರಬಾರ್ದು. ಈ ರೀತಿ ಕಟ್ ಮಾಡಿ ನೀರಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಬದನೆಕಾಯಿ ನೋಡಿ, ಗುಂಡು ಬದನೆಕಾಯಿ ತೊಗೊಂಡಿದ್ದೀನಿ. ಇದು ಅಷ್ಟೇ, ತುಂಬ ದಪ್ಪನೂ ಇರಬಾರ್ದು, ತುಂಬ ಚಿಕ್ಕದು ಇರಬಾರ್ದು. ಈ ರೀತಿ ಸೈಜಲ್ಲಿ ಕಟ್ ಮಾಡಿ ನೀರಿಗೆ ಉಪ್ಪು ಹಾಕಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನೋಡಿ ಈರುಳ್ಳಿ ಬೇಕಾಗುತ್ತೆ. ಇದು ಕೂಡ ರಫಾಗಿ ಚಾಪ್ ಮಾಡ್ಕೊಂಡಿರಬೇಕು. ಕರಿಬೇವಿನ ಸೊಪ್ಪು, ಸಾಸಿವೆ, ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಒಂದು ಗಡ್ಡೆ ಬಿಡಿಸಿ ಜಜ್ಜಿ ಇಟ್ಕೊಂಡಿದ್ದೀನಿ, ಹಾಗೂ ತೆಂಗಿನಕಾಯಿ ತುರಿ, ಉಪ್ಪು, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸಾಂಬಾರ್ ಪೌಡರ್, ಮನೇಲಿ ಬೇಳೆ ಸಾಂಬಾರು ಮಾಡ್ತೀವಲ್ಲ ಆ ಪೌಡರ್. ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು 3-4 ಸ್ಪೂನ್ ಎಣ್ಣೆ ಹಾಕಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು. ನೀವು ಯಾವ ಕಡಾಯಲ್ಲಿ ಪಲ್ಯ ಮಾಡ್ಕೊತೀರೋ ಅದೇ ಕಡಾಯಿಗೆ ಹಾಕ್ಕೋಬೇಕು. ತುಂಬಾ ಈಸಿಯಾಗಿ ಮಾಡ್ಕೋಬೋದು ನೋಡಿ. ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಬೇಕಾಗತ್ತೆ. ಇದು ಯಾವುದೇ ನಿಮಗೆ ಬೇರೆ ಕಡೆ ಈ ರೆಸಿಪಿ ಸಿಗದೇ ಇರ್ಬೋದು. ಏಕೆಂದರೆ ಇದು ನಾವು ಸಣ್ಣ ವಯಸ್ಸಿಂದನೂ ನಮ್ಮ ಅಜ್ಜಿ ಅಮ್ಮ ಮಾಡಿರೋದು ತಿನ್ಕೊಂಡು ಬೆಳೆದಿರೋದು ನಾವು. ನಮಗೆ ಆವಾಗ ತುಂಬ ಫೇವ್ರೇಟ್ ಆಗಿತ್ತು ಇದು ಈ ರೆಸಿಪಿ. ನೋಡಿ, ಸಾಸಿವೆ ಸಿಡಿದ ಮೇಲೆ ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಕ್ಕೋಬೇಕಾಗುತ್ತೆ. ಇವಾಗ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ನೆಕ್ಸ್ಟ್ ನಾವು ಸಾಂಬಾರು ಖಾರದ ಪುಡಿ ಕೂಡ ಹಾಕ್ತೀವಿ, ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಳ್ಳಿ ಒಗ್ಗರಣೆಗೆ. ಬಟ್ ಯಾವುದು ಸ್ಕಿಪ್ ಮಾಡಬೇಡಿ, ಹಾಕ್ಕೊಳ್ಳಿ, ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇವಾಗ ಒಂದು ಈರುಳ್ಳಿ ಹಾಕಿದ್ದೀನಿ, ಸ್ವಲ್ಪ ದೊಡ್ಡ ಈರುಳ್ಳಿ ಒಂದು ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ತೀರಾ ಇದು ಬ್ರೌನ್ ಕಲರ್ ಆಗಬೇಕು ಆ ಥರ ಎಲ್ಲ ಏನಿಲ್ಲ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ, ಒಗ್ಗರಣೆಗೆ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವೇನು ಆಲೂಗೆಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ನೀರಿಗೆ ಹಾಕಿ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಬರೀ ಆಲೂಗೆಡ್ಡೆ ಹಾಕ್ಕೋಬೇಕಾಗುತ್ತೆ. ಆಲೂಗೆಡ್ಡೆನ ಕಟ್ ಮಾಡಿ 2-3 ಸಲ ತೊಳೆದು ಆಮೇಲೆ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಅದನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಜಸ್ಟ್ ಆಲೂಗೆಡ್ಡೆ ಹಾಕಿದ್ದೀನಿ, ಅದೇ ನೀರು ಹಾಕಬಾರ್ದು, ಬೇರೆ ನೀರು ಹಾಕಬೇಕು. ಸೊ ಈ ರೀತಿ ಚೆನ್ನಾಗಿ ಮೊದಲು ಫ್ರೈ ಮಾಡ್ಕೋಬೇಕು. ಒಂದು 2-3 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು. ಈ ರೀತಿ ಅದೇ ಒಗ್ಗರಣೆಲೇ ಇದು ಫ್ರೈ ಆಗಬೇಕು. ನೋಡಿ, ಈ ರೀತಿ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ನಾವೇನು ಮನೇಲಿ ಮಾಡಿಟ್ಕೊಂಡಿರ್ತೀವಲ್ಲ ಸಾಂಬಾರ್ ಪೌಡರ್, ಅದನ್ನು ಹಾಕ್ಕೋಬೇಕು. ಅದು ಕೂಡ ನಾನು 1-1.5 ಸ್ಪೂನಷ್ಟು ಸೇರಿಸಿದ್ದೀನಿ. ಇದನ್ನು ಚೆನ್ನಾಗಿ ಸ್ವಲ್ಪ ಆ ಖಾರದ ಪುಡಿ ಎಲ್ಲ ಕಡೆ ಮಿಕ್ಸ್ ಆಗೋ ಥರ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಳ್ಳಿ ಸ್ಟವ್ವು. ನೋಡಿ, ಈ ರೀತಿ ಎಲ್ಲ ಕಡೆ ಖಾರ ಮಿಕ್ಸ್ ಆಗೋ ಥರ ನಾವು ಫ್ರೈ ಮಾಡ್ಕೋಬೇಕು. ಇಷ್ಟಾದರೆ ಸಾಕು. ಇವಾಗ ಇದಕ್ಕೆ ನಾನು 1 ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ.
ನೋಡಿ 1 ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ಆಲೂಗೆಡ್ಡೆ ಬೇಯೋಕ್ಕೆ ನೀರು ಬೇಕಾಗುತ್ತೆ. ಸೊ 1.5 ಕಪ್ಪಷ್ಟು ಹಾಕ್ಕೊಳ್ಳಿ ನೀವು. ಈ ರೀತಿ ಮಿಕ್ಸ್ ಮಾಡಬೇಕು. ಒಳ್ಳೆ ಟೇಸ್ಟ್ ಇರುತ್ತೆ ಇದು. ಒಂದ್ಸಲ ಮಾಡಿದ್ರೆ ನೀವು ಪದೇ ಪದೇ ಮಾಡ್ಕೊತೀರಾ. ನೋಡಿ, ಜಜ್ಜಿ ಇಟ್ಕೊಂಡಿದ್ನಲ್ಲ ಬೆಳ್ಳುಳ್ಳಿ, ಬಿಡಿಸಿ ಜಜ್ಜಿ ಇಟ್ಕೊಂಡಿರುವಂತಹ 1 ಗಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ದೊಡ್ಡ ಗಡ್ಡೆ ತಗೊಳ್ಳಿ. ಈಗ ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಬೇಕು. ನೋಡಿ, ಈ ರೀತಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು 3 ರಿಂದ 4 ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕು. ಮಧ್ಯ ತೆಗೆದು ಸ್ವಲ್ಪ ಈ ಥರ ಮಿಕ್ಸ್ ಮಾಡಿ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಇಷ್ಟು ಬೆಂದಿದೆ. ಇವಾಗ ಇದಕ್ಕೆ ನಾನು ಬದನೆಕಾಯಿ ಹಾಕ್ತಾಯಿದ್ದೀನಿ. ಇದಕ್ಕೆ ಇದೇ ಬದನೆಕಾಯಿ ಉಪಯೋಗಿಸ್ಕೊಳ್ಳಿ. ಹಸಿರು ಕಲರ್ ಬದನೆಕಾಯಿ ಬರುತ್ತಲ್ಲ, ಅದೆಲ್ಲ ಇದಕ್ಕೆ ಮ್ಯಾಚ್ ಆಗಲ್ಲ. ಸೊ ಇದೇ ಬದನೆಕಾಯಿ ಹಾಕ್ಕೋಬೇಕಾಗುತ್ತೆ. ಇದಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನಾವು ಹಾಕಿರೋ ಖಾರ, ಉಪ್ಪು ಎಲ್ಲ ಬದನೆಕಾಯಿ ಕೂಡ ಅಬ್ಸರ್ವ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಕಡೆ ಬದನೆಕಾಯಿ ಸ್ಪ್ರೆಡ್ ಆಗೋ ಥರ ಮಿಕ್ಸ್ ಮಾಡಿ ಈಗ ಲಿಡ್ ಕ್ಲೋಸ್ ಮಾಡಬೇಕು. ಸ್ವಲ್ಪ ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ಸ್ಟವ್ ನೀವು. ನೋಡಿ, ಇದನ್ನು ಕೂಡ ಒಂದು 3 ರಿಂದ 4 ನಿಮಿಷಗಳ ಕಾಲ ಬೇಯಿಸ್ಕೋಬೇಕು. ನೋಡಿ, ಈ ರೀತಿ ಆಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಆಲೂಗೆಡ್ಡೆ ಬೆಂದಿದೆಯಾ, ಬದನೆಕಾಯಿ ಬೆಂದಿದೆಯಾ ಅಂತ ಈ ರೀತಿ ಪ್ರೆಸ್ ಮಾಡಬೇಕು. ನೋಡಿ, ನಾನು ತೋರಿಸ್ತೀನಿ ನಿಮಗೆ. ಈ ರೀತಿ ಪ್ರೆಸ್ ಮಾಡಿ ನೋಡಿದ್ರೆ ಅದು ಬೆಂದಿರುತ್ತೆ. ಬೆಂದಿದೆಯಾ ಇಲ್ವಾ ಗೊತ್ತಾಗುತ್ತೆ ನಮಗೆ. ನೋಡಿ, ಹೀಗೆ ಒಂದು ಆಲೂಗೆಡ್ಡೆ ತಗೊಂಡು ಈ ರೀತಿ ಪ್ರೆಸ್ ಮಾಡಿದ್ರೆ ಬೆಂದಿದೆ ಅಂತ ಅರ್ಥ. ಇಷ್ಟಾದರೆ ಸಾಕು, ಇನ್ನು ಬೇಯಿಸ್ಕೋಬೇಡಿ ಜಾಸ್ತಿ. ಬದನೆಕಾಯಿ ಎಲ್ಲ ತುಂಬ ಬೆಂದೋದ್ರೆ ನಮಗೆ ಆಮೇಲೆ ತಿನ್ನುವಾಗ ಸಿಗೋದಿಲ್ಲ. ಸೊ ಇವಾಗ ತೆಂಗಿನ ತುರಿ ಹಾಕ್ಕೊತಾ ಇದ್ದೀನಿ. ತೆಂಗಿನ ತುರಿನೂ ಕೂಡ ನಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೋಬೋದು. ನೆಕ್ಸ್ಟ್ ನಾವು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀವಿ. ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ತುಂಬ. ಈ ರೆಸಿಪಿ ನಮಗೆ ನಮ್ಮ ಮನೇಲಿ ಎಲ್ಲರೂ ಚಿಕ್ಕ ವಯಸ್ಸಿಂದನೂ ಮಾಡ್ತಾಯಿದ್ರು. ನಾವು ತಿನ್ಕೊಂಡು ಬೆಳೆದಿರೋದು. ನಮಗೆ ಯಾವಾಗಲೂ ತುಂಬ ಫೇವ್ರೆಟ್ ರೆಸಿಪಿ ಇದು. ಈ ರೀತಿ ಬೋರಿಂಗ್ ಸಾಂಬಾರು ಯಾವುದಾದ್ರೂ ಇದ್ದಾಗ ಅದ್ರ ಜೊತೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದ್ರ ಟೇಸ್ಟ್. ಮತ್ತು ರಸಮ್ ರೈಸ್ ಕೂಡ ನಮಗೆ ಇದ್ರ ಜೊತೆ ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ಮೊದಲು ತಲುಪುತ್ತೆ. ಆಗ ನೀವೇ ಮೊದಲು ನನ್ನ ರೆಸಿಪಿ ವಿಡಿಯೋನ ನೋಡ್ಬೋದು. ಹೀಗೆ ಹೆಲ್ದಿಯಾದ ಟೇಸ್ಟಿಯಾದ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.